ಹಿತ್ತಲಗಡೆದಲ್ಲಿದೆ ಮದ್ದಿನ ಮಂತ್ರ, ಅಡುಗೆ ಮನೆಯಲ್ಲಿದೆ ಆರೋಗ್ಯದ ಸೂತ್ರ. ಸರ್ವ ಕಾಯಿಲೆಗಳಿಗೂ ಸರಳ ಚಿಕಿತ್ಸೆ ಮನೆ ಮದ್ದು ಕಾರ್ಯಕ್ರಮ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಕಿಶೋರ್. ಎಸ್, ಪ್ರತಿನಿತ್ಯ ನಾವು ಆಯುರ್ವೇದೀಯ ದೃಷ್ಟಿಕೋನದಲ್ಲಿ ಅನೇಕ ಮನೆ ಮದ್ದುಗಳನ್ನು ನಿಮಗೆ ತಿಳಿಸ್ತಾ ಬರ್ತಿದ್ದೀನಿ. ಇವತ್ತು ಹೇಳ್ತಕ್ಕಂಥ ವಿಚಾರ ವಾಮಿಟಿಂಗ್. ಏನಪ್ಪ, ಏನೂ ಕಾರಣ ಇಲ್ಲದೆ ವಾಂತಿ ಆಗಿಬಿಡುತ್ತೆ. ಎಸ್, ಇದು ಭಾಳ ತಪ್ಪು ಪರಿಕಲ್ಪನೆ. ವಾಂತಿ ಆಗಬೇಕು ಅಂದರೆ ಒಂದು ಸ್ಟಿಮ್ಯುಲೇಷನ್ ಅದಕ್ಕೆ ಇರಲೇಬೇಕು. ನಮಗೆ ಅಸಾತ್ಯವಾದಂಥ ಆಹಾರವನ್ನು ನಾವು ಸೇವನೆ ಮಾಡ್ತಿರಬೇಕು. ವಿಶೇಷವಾಗಿ ಪ್ರಜ್ಞಾಪರಾಧದಿಂದ ಸೇವನೆ ಮಾಡ್ತಕ್ಕಂಥ ಪರಿಸ್ಥಿತಿಗಳು, ಸನ್ನಿವೇಶಗಳು ನಮಗೆ ಹೆಚ್ಚಾಗಿರಬೇಕು ಅಂತಕ್ಕಂಥದ್ದು. ಏನಪ್ಪ ಇದು ಪ್ರಜ್ಞಾಪರಾಧ? ವಿಶೇಷವಾಗಿ ನಾವು ಅಭಿಷಂಧಿ ಆಹಾರಗಳನ್ನು, ವಿರುದ್ಧ ಆಹಾರಗಳನ್ನು, ಫಾರ್ ಎಕ್ಸಾಂಪಲ್ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡೋದಾದರೆ ಮೀನು ಮತ್ತು ಮೊಸರು, ಫಿಶ್ ಆ್ಯಂಡ್ ಘೀ ನೀವು ಒಟ್ಟಿಗೆ ತೊಗೊಂಡಾಗ ಇಮ್ಮಿಡಿಯೇಟ್ಲಿ ವಾಂತಿ ಆಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ. ಯಾಕಂದರೆ ಇದಕ್ಕೆ ವಿರುದ್ಧ ಆಹಾರ ಅಂತ ಕರಿತೀವಿ. ಹಾಲು, ಜೇನುತುಪ್ಪ ಮತ್ತು ತುಪ್ಪವನ್ನು ನೀವು ಸಮ ಪ್ರಮಾಣದಲ್ಲಿ ತೊಗೊಂಡು ಕೂಡ ಇದು ವಿಷವಾಗಿ ಪರಿವರ್ತಿತವಾಗಿ ಸಿಂಪಲ್ಲಾಗಿ ವಾಂತಿ ಆಗ್ತಕ್ಕಂಥ ಪರಿಸ್ಥಿತಿಗಳು ಜಾಸ್ತಿ. ಯಾಕೆ ಎಕ್ಸಾಂಪಲ್ಸನ್ನು ಕೊಡ್ತಿದ್ದೀನಿ ಅಂದರೆ ಸಾತ್ಮ್ಯತೆ ಮತ್ತು ಅಸಾತ್ಮ್ಯತೆ ಅಂತಕ್ಕಂಥ ಮಾತನ್ನು ಹೇಳ್ತೀವಿ. ಏನಪ್ಪ ಇದು ಸಾತ್ಮ್ಯತೆ ಅಥವಾ ಅಸಾತ್ಮ್ಯತೆ? ಕಂಪ್ಯಾಟಿಬಿಲಿಟಿ ಅಥವಾ ಇನ್ಕಂಪ್ಯಾಟಿಬಿಲಿಟಿ ಅಂತಕ್ಕಂಥದ್ದು. ಮೋಸ್ಟ್ ಇಂಪಾರ್ಟೆಂಟ್, ದ ಫುಡ್ ವಿಚ್ ಇಸ್ ಇನ್ಕಂಪ್ಯಾಟಿಬಲ್. ಯಾವುದು ನಾವು ಆಹಾರವನ್ನು ಸೇವನೆ ಮಾಡಿದಾಗ ಸಮ್ಯಕ್ ಜೀರ್ಣ ಮಾಡ್ಕೊಳ್ತಕ್ಕಂಥ ಶಕ್ತಿ, ಸಮರ್ಥತೆ ನಮ್ಮಲ್ಲಿ ನಾವು ಇಟ್ಕೊಂಡಿಲ್ವೋ ಅಂಥ ಸಂದರ್ಭದಲ್ಲಿ ನೈಸರ್ಗಿಕವಾದಂಥ ಒಂದು ರಿಫ್ಲೆಕ್ಸ್ ಅಂದರೆ ಉಲ್ಟಿ ಮಾಡೋದು ಅಥವಾ ವಾಂತಿ ಮಾಡೋದು ಅಂತಕ್ಕಂಥದ್ದು. ಇದು ಭಾಳ ಪಾಸಿಟಿವು. ಎಲ್ಲಿ? ಪ್ರೆಗ್ನೆನ್ಸಿಯಲ್ಲಿ. ಅರ್ಲಿ ಡೇಸ್ ಆಫ್ ಪ್ರೆಗ್ನೆನ್ಸಿ ಇಟ್ ಈಸ್ ಎ ವೆಲ್ಕಮ್ ಸೈನ್. ಬಿಕಾಸ್ ಒಂದು ಫಾರಿನ್ ಬಾಡಿ ಶರೀರದಲ್ಲಿ ಡೆವಲಪ್ ಆಗ್ತಾ ಇರುತ್ತೆ. ಮಗು ಅಥವಾ ಶಿಶು ಅಥವಾ ಭ್ರೂಣ ಉತ್ಪನ್ನ ಪ್ರಗತಿ ಆಗ್ತಕ್ಕಂಥ ಸಂದರ್ಭದಲ್ಲಿ ವಾಂತಿ ಆಗ್ತಕ್ಕಂಥದ್ದು ನೈಸರ್ಗಿಕ ಅಥವಾ ಸಹಜವೇ ಸರಿ ಅಂತ ಹೇಳ್ತೀವಿ. ಆದರೆ ಇನ್ನಿತರ ಸಂದರ್ಭಗಳಲ್ಲಿ ಡೆಫಿನೆಟ್ಲಿ ಇದು ಒಂದು ಸಮಂಜಸವಾದಂತಹ ಪ್ರಕ್ರಿಯೆ ಅಲ್ಲ. ಕಂಡಲ್ಲಿ ತಿನ್ನೋದು. ವಾಟ್ ಈಸ್ ಸಿಕ್ನೆಸ್ ಅಂತ ಹೇಳಿದಾಗ ಸಿಕ್ಕದ್ದನ್ನು ಸಿಕ್ಕಲ್ಲಿ ಸಿಕ್ಕಾಪಟ್ಟೆ ತಿಂದಾಗ ಆ ಮನುಷ್ಯನಿಗೆ ಸಿಕ್ನೆಸ್ ಬರುತ್ತೆ ಅಂತಕ್ಕಂಥ ಮಾತನ್ನು ನಾನು ಹೇಳ್ತಾ ಇರ್ತೀನಿ. ಸೊ ಏನನ್ನು ತಿಂತೀವಿ, ವಿಶೇಷವಾಗಿ ಓಪನ್ ಫುಡ್ಸ್ನ, ಕಟ್ ಫ್ರೂಟ್ಸ್ನ, ಓಪನ್ ಆಹಾರಗಳನ್ನು, ಅತಿ ಹೆಚ್ಚಿನ ಬೀದಿ ಬದಿಯ ಕಲುಷಿತ ವಾತಾವರಣದ ಆಹಾರಗಳನ್ನು, ಕಲುಷಿತವಾದಂಥ ನೀರನ್ನು ಕೂಡ ಖರೀದಿ ಮಾಡಿ ಕುಡಿಬೇಕು. ಮುಂಚೆ ಎಲ್ಲನೂ ಇಮ್ಯೂನ್ ಪವರ್ ಎಷ್ಟು ಚೆನ್ನಾಗಿತ್ತು ಅಂದರೆ ಸಿಕ್ಕಲ್ಲಿ ಬಾವಿಲಿ, ಕೆರೆಯಲ್ಲಿ, ಕುಂಟೆಯಲ್ಲಿ, ನಾವು ನದಿಯಲ್ಲಿ ನೀರು ಕುಡಿತಿದ್ದಾಗ ನಮ್ಗೆ ಯಾವ ಕಾಯಿಲೆನೂ ಬರ್ತಿರಲಿಲ್ಲ. ಇವತ್ತು ಒಂದು ಸರಳವಾದಂಥ ನೀರು, ಸಿಂಪಲ್ ಜೀವಜಲ ಅಂತ ನಾವೇನು ಕರಿತೀವಿ, ಅದು ಕುಡಿದ್ರೆ ವಾಂತಿ ಆಗುತ್ತೆ ಕಣ್ರಿ. ಅಂದರೆ ನಮ್ಮ ಇಮ್ಯೂನ್ ಲೆವೆಲ್ಸ್ ಎಷ್ಟು ಕಡಿಮೆ ಆಗಿದೆ. ಶರೀರದ ಒಳಗಡೆ ಇರತಕ್ಕಂಥ ತುಂಬ ಶ್ರೇಷ್ಠವಾದಂಥ ಮೆಡಿಕಲ್ ಫ್ಯಾಕ್ಟ್ರಿ ಇಮ್ಯುನಿಟಿ ಬೂಸ್ಟಿಂಗ್ ಕೆಪಾಸಿಟಿ, ಅದು ನಮಗೆ ಗಣನೀಯವಾಗಿ ಕಡಿಮೆ ಆಗ್ತಾ ಬರ್ತಿದ್ದಾಗ ಸಮಸ್ಯೆಗಳನ್ನು ಎದುರುಕೊಳ್ತಾ ಇರ್ತೀವಿ. ಸೊ ರೆಮಿಡಿ ಏನು ಅಂತೀರಾ? ಫಸ್ಟು ಸರ್ವೇಪಿ ರೋಗ ಮಂದಾಗ್ನ ಒಂದು ಕರಿದೆ. ನಮ್ಮ ಜೀರ್ಣಶಕ್ತಿ ಚೆನ್ನಾಗಿರಬೇಕು, ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ನಿಧಾನ ಪರಿವರ್ಜನೆ ಮೇವ ಚಿಕಿತ್ಸಾ ಅಂತ. ಪ್ರಜ್ಞಾಪರಾಧ ಅಂದರೆ ಏನು ಗೊತ್ತಾ? ಇದಕ್ಕೆ ನಿಧಾನ ಪರಿವರ್ಜನೆಗೆ ಕೊರಿಲೇಟ್ ಮಾಡೋದಾದರೆ ಗೊತ್ತಿದ್ದು ಮಾಡ್ತಕ್ಕಂಥ ತಪ್ಪು. ಈಗ ಅತಿ ಹೆಚ್ಚಿನ ಪ್ರಮಾಣದ ಆಲ್ಕೋಹಾಲ್ ಸೇವನೆ, ತದನಂತರ ತ್ವರಿತವಾದಂಥ ಅತಿ ಗುರು ಆಹಾರವನ್ನು ನೀವು ಸೇವನೆ ಮಾಡಿದರೆ ಡೆಫಿನೆಟ್ಲಿ ವಾಂತಿ ಆಗುತ್ತೆ. ಸೊ ಇದಕ್ಕೆ ಪ್ರಜ್ಞಾಪರಾಧ ಅಂತ ಕರಿತೀವಿ. ಪ್ರಜ್ಞಾಪರಾಧ ಅಂದರೆ ನೋಯಿಂಗ್ಲಿ ಡೂಯಿಂಗ್ ದ ರಾಂಗ್ ಥಿಂಗ್. ಗೊತ್ತಿದ್ದು ಮಾಡ್ತಕ್ಕಂಥ ತಪ್ಪು ಆಹಾರ ಸೇವನಾ ಪದ್ಧತಿಗಳಿಗೆ ಪ್ರಜ್ಞಾಪರಾಧ, ಪ್ರಜ್ಞೆ ಇದ್ದು ಅಪರಾಧ ಮಾಡ್ತಕ್ಕಂಥದ್ದು ಅಂತೇನು ಕರಿತೀವಿ. ಈ ಅಭ್ಯಾಸವನ್ನು ನಾವು ಫಾಲೋ ಮಾಡ್ತಿದ್ರೆ ಡೆಫಿನೆಟ್ಲಿ ಇದು ಒಳ್ಳೆಯ ಅಭ್ಯಾಸ ಅಲ್ಲ, ಒಂದು ದುರಭ್ಯಾಸ ಅಂತ ಪರಿಗಣನೆ ಮಾಡಿ ಇದರಿಂದ ಹೊರಗೆ ಬರ್ತಕ್ಕಂಥ ಅನಿವಾರ್ಯತೆ ಮತ್ತು ಅವಶ್ಯಕತೆ ನಮ್ಮಲ್ಲಿರಬೇಕು. ಸಿಂಪಲ್ ರೆಮಿಡಿ ಫಾರ್ ಎ ಜನರಲೈಸ್ಡ್ ವಾಮಿಟಿಂಗ್ ಏನು ಗೊತ್ತಾ? ಇಲ್ಲಿದೆ ರೆಮಿಡೀಸ್, ಗುರ್ತು ಮಾಡ್ಕೊಳ್ಳಿ. ಬ್ಲ್ಯಾಕ್ ಸಾಲ್ಟ್ ನಮ್ಮೆಲ್ಲರಿಗೂ ಗೊತ್ತಿದೆ, ಕೃಷ್ಣ ಲವಣ ಅಂತ ಕರಿತೀವಿ. ನೀರು ಗೊತ್ತಿದೆ, ಅಡಿಗೆ ಸೋಡಾ ಗೊತ್ತಿದೆ, ಪೆಪ್ಪರ್ ಗೊತ್ತಿದೆ. ಮೆಣಸರಿ, ಒಂದು ಚಿಟಿಕೆ ಕಾಳು ಮೆಣಸು, ಒಂದೇ ಒಂದು ಚಿಟಿಕೆ ಕರಿ ಉಪ್ಪು ಅಥವಾ ಬ್ಲ್ಯಾಕ್ ಸಾಲ್ಟ್ ಅಂತ ಕರಿತೀವಿ, ಮತ್ತು ಅಡಿಗೆ ಸೋಡಾ ಒಂದೇ ಒಂದು ಚಿಟಿಕೆ. ಇದು ಮೂರನ್ನು ಮಿಕ್ಸ್ ಮಾಡಿಕೊಂಡು ನೀರಲ್ಲಿ ಕುಡಿಬೇಕು. ಮುಹುರು ಸೇವೆ ಏತ್ ಅಂದರೆ ಏನಪ್ಪ? ಮೇಲಿಂದ ಮೇಲೆ ಅತ್ಯಂತ ಅಲ್ಪ ಪ್ರಮಾಣದಲ್ಲಿ ಸೇವನೆ ಮಾಡಬೇಕು. ಅತ್ಯಂತ ಅಲ್ಪ ಅಂದರೆ ಒಂದೊಂದು ಸಲಿಗೂ ಒಂದೊಂದು ಲೋಟ ಕುಡಿದ್ಬಿಡೋದು ಸರ್? ಖಂಡಿತ ತಪ್ಪು. ಗುಟುಕು ಕುಡಿತಕ್ಕಂಥದ್ದು ಸುಮಾರು 10ರಿಂದ 20 ml ಕುಡಿದು ತಿರ್ಗಾ ಒಂದು ಅರ್ಧ ಗಂಟೆ ಗ್ಯಾಪ್ ಬಿಟ್ಟು ಮತ್ತೆ 10ರಿಂದ 20 ml ಕುಡಿದ್ರೆ ಡೆಫಿನೆಟ್ಲಿ ಈ ವಾಮಿಟಿಂಗ್ ಸೆನ್ಸೇಷನ್ನು ತಂತಾನೇ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆ ಬಹಳ ಜಾಸ್ತಿ. ಮೋಸ್ಟ್ ಇಂಪಾರ್ಟೆಂಟ್, ನಾವು ವಾಂತಿ ಆಗ್ತದೆ ಅಂದಾಗ ರಿಫ್ಲೆಕ್ಸು, ಔಟ್ವರ್ಡ್ ರಿಫ್ಲೆಕ್ಸ್ ಜಾಸ್ತಿ ಇರೋದರಿಂದ
ನಾವು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ದ್ರವ್ಯವನ್ನು ಸೇವನೆ ಮಾಡಬಾರ್ದು. ಅತಿ ಅಲ್ಪ ಪ್ರಮಾಣದಲ್ಲಿ, ಮೋಸ್ಟ್ ಇಂಪಾರ್ಟೆಂಟ್, ಅದನ್ನು ಮೇಲಿಂದ ಮೇಲೆ ಸೇವನೆ ಮಾಡ್ತಕ್ಕಂತಹ ಪದ್ಧತಿ ಪ್ರಕ್ರಿಯೆಗಳನ್ನ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಅನುಕೂಲ ಆಗುತ್ತೆ. ಈ ಸಿಂಪಲ್ ರೆಮಿಡಿನ ನೀವು ಟ್ರೈ ಮಾಡಿದರೆ ಯಶಸ್ಸು ನಿಮ್ಮದಾಗುತ್ತೆ ಅಂತಕ್ಕಂಥ ಮಾತು. ಸಿಂಪಲ್ ಅಡಿಕೆ ರೀ ಸೆಕೆಂಡ್ ಮೋಸ್ಟ್ ರೆಮಿಡಿ. ಏನು ಮಾಡಬೇಡಿ, ಚೆನ್ನಾಗಿರ್ತಕ್ಕಂಥ ಅಡಿಕೆ, ಅರ್ಧ ಚೂರು ಅಡಿಕೆ ಬಾಯಲ್ಲಿಟ್ಕೊಳ್ಳಿ, ಚಪ್ಪರಿಸಿ. ಆ ಲಾಲಾಸ್ರಾವವನ್ನು ನುಂಗ್ತಾ ಬನ್ನಿ, ಉಗಿಬೇಡಿ. ಅಡಿಕೆಯನ್ನು ನೀವು ತದನಂತರ ಉಗಿಬೋದು ಅಥವಾ ಅಗದು ತಿನ್ಬೋದು, ಅದು ಬೇರೆ ಪ್ರಶ್ನೆ. ಆದರೆ ಅಡಿಕೆ ನಿಮ್ಮ ಲಾಲಾಸ್ರಾವದ ಜೊತೆ ಉತ್ಪನ್ನ ಆಗ್ತಕ್ಕಂಥ ಸಂದರ್ಭದಲ್ಲಿ ಸ್ಪೆಸಿಫಿಕ್ ಲಿಕ್ವಿಡ್ ಏನು ಉತ್ಪನ್ನ ಆಗುತ್ತೆ, ಎಂಜೈಮ್ಯಾಟಿಕ್ ಲಿಕ್ವಿಡ್ಡು, ಅದು ನಿಮ್ಮ ವಾಮಿಟಿಂಗ್ ಸೆಂಟರ್ನ ಶಾಂತ ಮಾಡ್ತಕ್ಕಂಥ ಶಕ್ತಿ, ಸಮರ್ಥತೆ ಇದೆ ಅಂತಕ್ಕಂಥದ್ದು. ಸಿಂಪಲ್ ನಿಂಬೆಹಣ್ಣು ಮೇಲೆ ಒಂದು ಚಿಟಿಕೆ ಉಪ್ಪನ್ನು ಹಾಕ್ಕೊಂಡು ಫ್ರೆಶ್ಲಿ ಕಟ್ಟಿರಬೇಕು. ಫ್ರಿಡ್ಜಲ್ಲಿಟ್ಟಿರ್ತಕ್ಕಂಥದ್ದು 15 ದಿವಸ ಹಿಂದಿನ ನಿಂಬೆಹಣ್ಣು, ತೀರಾ ಕರ್ಕಲಾಗಿರ್ತಕ್ಕಂಥ ನಿಂಬೆಹಣ್ಣು ನಿಮಗೆ ಅನುಕೂಲ ಆಗೋದಿಲ್ಲ. ತಾಜಾ ನಿಂಬೆಹಣ್ಣನ್ನು ಕಟ್ ಮಾಡಿ ಒಂದೇ ಒಂದು ಚಿಟಿಕೆ ಉಪ್ಪು ಹಾಕಿ, ಆ ಉಪ್ಪಿನ ಯುಕ್ತವಾದಂಥ ನಿಂಬೆಹಣ್ಣನ್ನು ಮೇಲಿಂದ ಮೇಲೆ ಮೂಗಿನ ಮುಖಾಂತರ ಆಸ್ವಾದನೆ ಮಾಡ್ತಕ್ಕಂಥದ್ದು. ಆಗ್ರಹಣ ಅರ್ಧ ಸೇವನೆ ಮಾಡ್ತಕ್ಕಂಥ ಮಾತು ಸಂಸ್ಕೃತದಲ್ಲಿ ಹೇಳ್ತೀವಿ. ನೀವು ಸರಿಯಾದಂಥ ರೀತಿಯಿಂದ ಅದರ ಸ್ಮೆಲ್ಲನ್ನು ಪರ್ಸೀವ್ ಮಾಡ್ತಾಯಿದ್ರೆ ಅರ್ಧ ಔಷಧಿಯನ್ನು ಹೊಟ್ಟೆಗೆ ಸೇವನೆ ಮಾಡ್ತಕ್ಕಂಥ ಶಕ್ತಿ ತಂತಾನೆ ಆ ಪೊಟೆನ್ಸಿ ಕೆಲಸ ಮಾಡುತ್ತೆ. ಸಿಂಪಲ್ ಆಗಿರ್ತಕ್ಕಂಥ ಈ ಎಲ್ಲ ರೆಮಿಡೀಸ್ನ ಟ್ರೈ ಮಾಡ್ತಾಯಿದ್ರೆ, ಪ್ರಜ್ಞಾಪರಾಧದಿಂದ ದೂರ ಇದ್ದರೆ, ಗೊತ್ತಿದ್ದೂ ಮಾಡ್ತಕ್ಕಂಥ ತಪ್ಪುಗಳಿಂದ ನಾವು ದೂರ ಇದ್ದರೆ, ಈ ವಾಮಿಟಿಂಗ್ ಸಮಸ್ಯೆಯನ್ನು ಭಾಳ ಸಿಂಪಲ್ಲಾಗಿ ನಿಮ್ಮ ಹಂತದಲ್ಲೇ, ನಿಮ್ಮ ಕೈಯಲ್ಲೇ, ನಿಮ್ಮ ಅಡುಗೆ ಮನೆಯಲ್ಲೇ ನೀವೇ ಸಂಪೂರ್ಣವಾಗಿ ರಿಪೇರಿ ಮಾಡಿಕೊಳ್ಬಹುದು ಅಂತಕ್ಕಂಥ ಮಾತಿನೊಂದಿಗೆ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇನ್ನೂ ಅನೇಕ ಸಮಸ್ಯೆಗಳು, ಅನೇಕ ಪರಿಹಾರಗಳು ಮುಂದಿನ ಸಂಚಿಕೆಗೆ ಕಾಯ್ತಾ ಇರಿ. ವಾಪಸ್ ಬರ್ತೀನಿ. ನಮಸ್ಕಾರ.